ನಮಸ್ಕಾರ ವೀಕ್ಷಕರೇ, ಪರ್ವ ಟಿವಿಗೆ ಸ್ವಾಗತ. ಈ ಒಂದು ಜಾಗ ಅಂದರೆ ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಅಂದರೆ ಸಂತೆಕೆಸರಿಕೆರೆ ಗ್ರಾಮ ಪಂಚಾಯತ್ ಸೇರಿ. ಅದರಲ್ಲೂ ಪಕ್ಕ ಒಂದು ಜಮೀನಿನಲ್ಲಿ ಅಟ್ಟುಣ್ಣೋ ಜಾತ್ರೆ ಎನ್ನುವಂಥ ಒಂದು ಸಂಭ್ರಮದಲ್ಲಿ ಎಲ್ಲ ಜನಗಳು ಜಾತ್ರೆ ಸಮೇತ ಇಲ್ಲಿ ಒಂದು ಮಾಂಸಾಹಾರಿ ಊಟವನ್ನು ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಏನೇನು ಯಾವ ರೀತಿ ಈ ಜಾತ್ರೆ ಬಗ್ಗೆ ಮಾತಾಡೋಕ್ಕೆ ಕೆಲವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಭೂಮಿ ಸಿದ್ದೇಶ್ವರ ದೇವಸ್ಥಾನ ಇದು. ಪ್ರತಿ ವರ್ಷ ಯುಗಾದಿ ಹಬ್ಬದ 3 ದಿನಕ್ಕೆ ಅಟ್ಟುಣ್ಣೋ ಜಾತ್ರೆ ಕಾರ್ಯಕ್ರಮ ಅಂತ ನಡೆಯುತ್ತೆ. ಹಳ್ಳಿಯಿಂದ ಈಗ ನಮ್ಮ ಪದ್ಧತಿಯಿಂದ ಅದೇ ದಾಸಪ್ಪ ಜೋಗಪ್ಪ ಅಂತ ಇರ್ತಾರೆ, ಅವ್ರ ಜೊತೆ ದೇವ್ರ ಜೊತೆ ಎಡ್ಗೆ ಹೊತ್ಕೊಬಂದು ಪ್ರತಿಯೊಬ್ಬ ಮನೆಯಿಂದನೂ ಸಹ ಪ್ರತಿಯೊಬ್ಬ ಮಹಿಳೆಯರು ನಡ್ಕೊಂಡು ಬಂದು 2 ಕಿಲೋಮೀಟ್ರು ಇಲ್ಲಿ ಬಂದು ಅಡುಗೆ ಮಾಡ್ತಾರೆ. ಆಮೇಲೆ 7 ಗ್ರಾಮದವರು ಅಡುಗೆ ಹೊತ್ಕೊಬರ್ತಾರೆ ಯಾರು ದಾಸಪ್ಪನ ಜೊತೆ. ಆಮೇಲೆ ಸುತ್ತಮುತ್ತದಿಂದ ಬಂದು ಇಲ್ಲಿ ಸುಮಾರು 1 ಲಕ್ಷ 2 ಲಕ್ಷ ಅಂದಾಜು ಮಿನಿಮಮ್ 1.5 ಲಕ್ಷ ಜನನಾರು ಸೇರಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ವಿಶೇಷತೆ ಎಷ್ಟು ವರ್ಷದಿಂದ ನಡೀತಾ ಇದೆ? ಇದು ಸುಮಾರು ಪುರಾತನ ಕಾಲದ್ದು. ಮೊದಲು ಹಳೆ ದೇವಸ್ಥಾನ ಇತ್ತು. ಈಗ ಈ ದೇವಸ್ಥಾನವನ್ನು ಅಂದಾಜು ಈಗ ಒಂದು 3 ಕೋಟಿ ಖರ್ಚು ಮಾಡಿದ್ದಾರೆ. ಇನ್ನೂ 2 ಕೋಟಿ ಕೆಲಸ ಮುಂದೆ ಗೋಪುರದ ಕೆಲಸ ಎಲ್ಲ ನಡೀತಾ ಇದೆ. ತುಂಬ ಚೆನ್ನಾಗಿ ಈಗ ಅಭಿವೃದ್ಧಿ ಆಗಿದೆ. ತುಂಬ ನಂಬಿಕೆ. ಇದು ಭೂವರ ಸ್ವಾಮಿ ಥರ ಮೂಡಿರೋದು ಇದು ಭೂಮಿ ಸಿದ್ದೇಶ್ವರ ಅಂತ. ಯಾವುದೇ ಲಿಂಗ ಪ್ರತಿಷ್ಠಾಪನೆ ಅಲ್ಲ, ಭೂಮಿಯಿಂದ ಮೂಡಿರುವಂತಹ ದೇವರು ಇದು. ತುಂಬ ಇತಿಹಾಸ ಇದೆ. ಇದು ಸಂತೆಕಸ್ಲಿಗೆರೆ ಅಂದರೆ ಕಾಶಿಯಷ್ಟು ಪವಿತ್ರತೆ ಅಂತ ಹೆಸರಿದೆ. ಕಾಶಿಗೆ ಸಂತೆಕಸ್ಲಿಗೆರೆ ಹೋದರೆ ಕಾಶಿಗೆ ಹೋದಷ್ಟು ಪುಣ್ಯ ಅನ್ನೋದು ಒಂದು ಪದ್ಧತಿ ಇದೆ. ಇದು 7 ದೇವಸ್ಥಾನ ಅಂತ ಕಸ್ಲಿಗೆರೆಯವರು ಬುಕ್ಕು ಬರೆದಿದ್ದಾರೆ ಇದ್ರ ಬಗ್ಗೆ. ಈ ಭೂಮಿಸಿದ್ದೇಶ್ವರ, ಚೌಡೇಶ್ವರಿ, ಮಸಣಕಮ್ಮ ಅಂತ ಇವರು ಒಂದೇ ಇದು ಅಂತ ಹೇಳಿ ಉಜ್ಜನಿಯಿಂದ ಬಂದಿರುವಂಥ ದೇವರು ಅಂತ ಪುರಾತನಿಂದ ನಮ್ಮ ಅಜ್ಜಿ ಕಾಲದಿಂದನೂ ಹೇಳ್ಕೊಬರ್ತಿದ್ರು. ಇದರಿಂದನೇ ನಾವು ಯಾವಾಗಲೂ ನಾವೇನು ಮಾಡೋದು, ಎಷ್ಟು ಹಳ್ಳಿಯಿಂದ ಬರ್ತಾರೆ ಎಲ್ಕ ಬಸವೇಶ್ವರ ಅಂತ ಅದೇ ಅದು ತುಂಬ ಒಳ್ಳೆಯದು. ಅದು ದೇವರು ಬಸವಪ್ಪನೇ ಅಷ್ಟು ಇದಾಗಿ ನಡೀತಾನೆ. ಯಾವುದೂ ಒಳ್ಳೇದು ಕೆಟ್ಟದ್ದು ನೋಡ್ಕೊಂಡೆ ಜಾಟಿ ಮಾಡೋದು ಆ ದೇವರು. ಅದರಿಂದ ಏನೂ ಇಲ್ಲ, ನಮಗೆಲ್ಲ ಒಳ್ಳೇದಾಗುತ್ತೆ. ಮಾಡ್ತಾ ಇದ್ದೀವಿ. ಮಾಡೋದು ಅಂದರೆ ಮಾಡಲೇಬೇಕಿದ, ಮಾಡ್ದೆ ಹೋದರೆ ಮನೇಲಿ ಹೊರಲೇಬೇಕಿದ್ದು. ಅದೇನಾರು ಅಪ್ಸಕ್ನ ಆಯ್ತದೆ ಮಾಡಲಿಲ್ಲ ಅಂದರೆ. ಇದು ಪೂರ್ವಿ ಕಾಲದಿಂದನೂ ಮಾಡ್ತಾ ಇರೋದು ಅಡುಗೆನ, ಯಾವಾಗಲೂ ಮಾಡ್ತೀವಿ. ಅಂದ್ರೆ ಈ ತರ ಜಮೀನುಗಳಲ್ಲಿ ಬಂದು ಮಾಡೋದು ಅಟ್ಟುಣ್ಣೋ ಜಾತ್ರೆ ಅಂತ ಮಾಡ್ತೀವಿ. ಜಮೀನುಗಳಲ್ಲಿ ಮಾಡಿದ್ರೆ ಅದು ಅಟ್ಟುಣ್ಣೋ ಜಾತ್ರೆ ಅಂತ. 7 ಇದರಿಂದನೂ ಬರ್ತಾರೆ ಎಲ್ಲ ಮಾಡಿ. ಇಲ್ಲೇ 4 ಜನ ಊಟ ಹಾಕ್ಬಿಟ್ಟು ಎಡೆ ಕೊಟ್ಬಿಟ್ಟು ಎಡೆಗೆ ಹೋಗೋಗ್ಲೇ ನಾವು ಹೋಗೋದಿಲ್ಲ. ನಿಮ್ಮ ಹೆಸರಮ್ಮ? ಪ್ರೇಮ ಅಂತ. ಯಾವ ಊರು? ಇದು ಜಾಸ್ತಿ ಮಟನ್ ಊಟಗಳು, ಚಿಕನ್ನು ಮಟನ್ನು ಎಲ್ಲ ಮಾಡಿ, ಮುದ್ದೆ ಎಲ್ಲ ಮಾಡಿ ನಾವು ದೇವ್ರಿಗೆ ಎಡೆ ಕೊಡೋದು. ನಮ್ಮ ಊರಿಂದ ಬಂದಿರೋರೆಲ್ಲ ನಮ್ಮ ಕಡೆಯೇ ಸಪ್ರೇಟಾಗಿ ದೇವ್ರು ಹೊಡ್ಡಿರ್ತಾರೆ. ಆ ದೇವ್ರಿಗೆ ನಾವು ಇಲ್ಲಿ ಅಡುಗೆ ಮಾಡೋದನ್ನು ತಗೊಂಡೋಗಿ ಪ್ರಸಾದನ ಕೊಡಬೇಕು. ಅಲ್ಲಿ ಕೊಟ್ಟಂಥ ಜನ ಅಲ್ಲಿ ಅದರೊಳಕ್ಕೆ ಅವರು ಮರಿಕೋದು ಅಲ್ಲಿ ಒಟ್ಟನ್ನು ಪೂಜೆ ಅಡುಗೆ ಅಂತ ಮಾಡ್ತಾರೆ. ಅದನ್ನು ಇದರೊಳಗೆ ಸೇರಿಸಿ ಎಲ್ಲರಿಗೂ ಅಲ್ಲಿ ಹೊರಗಡೆಯಿಂದ ಬಂದಿರ್ತಕ್ಕಂಥ ಜಾತ್ರೆಗಳಿಗೆ ಸೇರಿರ್ತಕ್ಕಂಥ ಪರಿಷೆಗೆಲ್ಲ ಊಟಕ್ಕೆ ಹಾಕ್ತಾರೆ. ಊಟಕ್ಕೆ ಹಾಕಿ ಬೆಳಗ್ಗೆ ನಾವು 12 ಗಂಟೆಗೆ ಬಂದರೆ ಇಲ್ಲಿಗೆ ಎಡುಗೆ ಜೊತೆಯಲ್ಲಿ ಸಂಜೆ 6:30-7 ಗಂಟೆನೇ ನಾವು ಎಡುಗೆ ಎತ್ತೋದು. ಇಲ್ಲಿಂದ ಊರಿಗೆ ಹೋಗೋಷ್ಟೊಳಗೆ 8 ಗಂಟೆ ಆಯ್ತದೆ. ನಾವು ಯಾವ ಪದ್ಧತಿನಲ್ಲಿ ಬಂದಿರ್ತೀವೋ ಆ ಕಡೆಯಿಂದ ಊರಿಂದ ಎಡುಗೆ ಜೊತೆಲಿ ಅದೇ ರೀತಿ ಸಂಜೆ 8 ಗಂಟೆಗೆ ಮನೆಗೆ ಹೋಗಿ ಸೇರೋದು. ನಾವು ದೇವ್ರ ಜೊತೆಯಲ್ಲೇ ಹೋಗ್ಬೇಕು, ದೇವ್ರ ಜೊತೆಯಲ್ಲೇ ಬರಬೇಕು. ಬೇರೆ ಪರ್ಷಾದಿಗಳು ಬಂದಿರ್ತಾರಲ್ಲ ಭಕ್ತಾದಿಗಳು, ಅವರು ಇಲ್ಲಿ ಊಟ ಮುಗಿಸ್ಕೊಂಡ ತಕ್ಷಣವೇ ಹೊರಟ್ಬಿಡ್ತಾರೆ. ಅವ್ರು ಯಾರೂ ಇರೋದಿಲ್ಲ. ಆಮೇಲೆ ಇಲ್ಲಿ ಯಾರು ಅಟ್ಟುಣ್ಣೋ ದಿನ ಅವತ್ತೊಂದು ದಿವಸ ಯಾರು ಗದ್ದೆಯವರಾಗಲಿ ಜಮೀನವರಾಗಲಿ ನಾವು ಅಡುಗೆ ಮಾಡಿರೋರಾಗಲಿ ಯಾರು ಸುಧಾ ಈ ಕಡೆಗೆ ಬರಬಾರ್ದು. ಇದು ಪದ್ಧತಿ ಅವಾಗಿನಿಂದನೂ ಬಂದಿರೋದು ಭೂಮಿ ಸಿದ್ದೇಶ್ವರ ದೇವಸ್ಥಾನ. ಈ ಒಂದು ಜಾತ್ರೆ ವಾಸ್ತವವಾಗಿ ಇಂದು ಈ ಜಾತ್ರೆಗೆ ಹಲವಾರು ಊರುಗಳಿಂದ ಅಂದರೆ 70-80 ಸಾವಿರ ಜನ ಸೇರುವಂತ
ತುಂಬಾ ವಿಶೇಷವಾದ ಒಂದು ಜಾತ್ರೆ. ಈ ಜಾತ್ರೆಯಲ್ಲಿ ವಿಶೇಷ ಏನಂತಂದ್ರೆ ಮರಿ ಕುಯ್ಯುವುದು. ನಮ್ಮ ಮನೆಗಳಿಂದ ಅಟ್ಟುಣುವ ಜಾತ್ರೆ ಅಂತ ಇದು ಹಿಂದಿನಿಂದ ಪುರಾತನ ಕಾಲದಿಂದಲೇ ನಡ್ಕೊಂಡು ಬಂದಿರೋದು. ಈ ಜಾತ್ರೆಗೆ ಈ ಸಾರಿ ಈಗ 48 ದಿವಸದ ಹಿಂದೆ ಈ ಭೂಮಿಸಿದ್ದೇಶ್ವರ ದೇವಸ್ಥಾನ ಹೊಸದಾಗಿ ಜೀರ್ಣೋದ್ಧಾರವಾಗಿ ಕಟ್ಟಡ ಒಂದು 10 ಕೋಟಿ ಖರ್ಚು ಮಾಡಿ ನಮ್ಮ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರ ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಒಂದು ಜಾತ್ರೆಗೆ ಬಂದವರಿಗೆಲ್ಲ ಭೂಮಿಸಿದ್ದೇಶ್ವರ ಒಳ್ಳೇದ್ ಮಾಡಿದ್ರೆ ಯಾರಿಗೂ ಕೈ ಬಿಟ್ಟಿಲ್ಲ, ಒಳ್ಳೇದಾಗುತ್ತೆ ಸರ್. ಇಲ್ಲಿ ನಿಮ್ಗೆ ಸರ್ ಹಳೆ ದೇವಸ್ಥಾನ ಇರುತ್ತೆ, ಹೊಸ ದೇವಸ್ಥಾನ ಹಳೆ ದೇವಸ್ಥಾನನೇ ಆ ಜೀರ್ಣೋದ್ಧಾರ ಗರ್ಭಗುಡಿಲಿ ಏನು ಲಿಂಗ ಹೊಡೆದು ಕೂಡ ಐತೆ ಅದನ್ನ ಕಿತ್ತಿ ಬೇರೆ ಕಡೆ ಸ್ಥಾಪನೆ ಮಾಡಿಲ್ಲ. ಎಲ್ಲಿ ಐತೆ ಅಲ್ಲೇ ಜೀರ್ಣೋದ್ಧಾರವಾಗಿ ಸ್ಥಾಪನೆ ಮಾಡಿರೋದು ಸರ್. ನಿಮ್ಮ ಹೆಸರು? ಶಿವಸ್ವಾಮಿ ಸರ್. ಯಾವ ಊರು?